ಮನವಿ ಮಾಡ್ಕೊಂಡಾಗ ನಾವು ಕೈ ಬಿಡ್ಬೇಕಂದ್ರೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಇದ್ರಿ ಬಂದು ನಮ್ ಜೊತೆ ನಿಲ್ಬೇಕು. ಇಲ್ಲಿ ಬಂದು ನಿಂತು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಹಾಕ್ಬೇಕಿಲ್ಲ. ನಿಮ್ ಕೈಲಿ ಆಗುತ್ತೋ ಆಗಲ್ಲ, ಎರಡದೇ ಒಂದು ಪ್ರಶ್ನೆ ನಿಮ್ಗೆ. ನಿಮ್ ಕೇವಲ 5 ನಿಮಿಷ ಟೈಮ್ ಕೊಡ್ತೀವಿ. ನೀವು 5 ನಿಮಿಷದಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದು ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ಹಾಕ್ತಾನೆ ಹೋದ್ರೆ ಮುಂದೆ ಆಗುವಂತ ಪರಿಣಾಮಕ್ಕೆ ನೇರಾವಣೆ ಪೊಲೀಸ್ ಅಧಿಕಾರಿಗಳು ಆಗ್ತಾ ಇದೀರಿ. ಇದು ನಿಮ್ಗೆ ಎಚ್ಚರಿಕೆ. ಎರಡನೇದು, ತಾಲೂಕು ಅಧಿಕಾರಿಗಳು ಯಾರು ಇದ್ದೀರಿ, ನಾವು ಬಂದು ಇಲ್ಲಿ ರೈತರು ನಿಮ್ಗೆ ಅನ್ನ ಕೊಡುವಂತ ಅನ್ನದಾತರು ರೈತ ಪ್ರಭುಗಳು ಇಲ್ಲಿ ಬಂದು ರೋಡಲ್ಲಿ ಕೂತಿದೀವಿ ಅಂದಾಗ ನೀವು ಒಳಗಡೆ ಕೂತಿದ್ದೀರ ಅಂದ್ರೆ ನಿಮ್ಗೆ ಅವಮಾನ ಆಗ್ಬೇಕಿದು. ಯಾಕಂದ್ರೆ ನೀವು ನಿಜವಾಗ್ಲೂ ನಮ್ಮ ರೈತರ ಸಂಬಳದಲ್ಲಿ ರೈತರು ಕೊಡುವಂತ ಸಂಬಳದಲ್ಲಿ ಬದುಕ್ತಾ ಇದ್ದೀರಾ, ಇಲ್ಲ ರಾಜಕಾರಣಿಗಳು ಇಲ್ಲ ಬೇರೆ ಕೊಡುವಂತ ಎಂಜಲು ಕಾಸಲ್ಲಿ ಬದುಕ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ ಆಗ್ತಿದೆ ನಿಮ್ಗೆ. ಈಗ ದಯವಿಟ್ಟು ಮತ್ತೊಂದು ಹೇಳ್ತೀನಿ, ಪರೀಕ್ಷಾ ಹತ್ರ ನಿಮ್ಗೆ ಹೇಳ್ತಾ ಇದ್ದೀನಿ, ಪೊಲೀಸ್ ಲೇಡೀಸ್ ಇಂದ ಅಧಿಕಾರಿಗಳು ಬರಬೇಕು. ಆಗುತ್ತೋ ಆಗಲ್ಲ, ಸುಮ್ಮನೆ ಬಂದು ನಿಂತ್ಕೋಬೇಡಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ನಿಮ್ ಕೈಲಿ ಆಗುತ್ತೋ ಆಗಲ್ಲ. ಅಧ್ಯಕ್ಷರೇ, ಎಲ್ಲಿ ಕಾರ್ಯಾಧ್ಯಕ್ಷರು ಒಂದ್ ಕರೆ ಕೊಡಿ ಅಧ್ಯಕ್ಷ, ನಾವು ರೋಡ್ ಬ್ಲಾಕ್ ಮಾಡ್ತೀವಿ. ಈಗ ಅವ್ರು ಯಾವನ್ ಬರ್ತಾ ನಾವೇ ನೋಡ್ತೀವಿ. ರೈತನ ಗತಿ ಏನಿದೆ ಅಂತ ನಾವು ತೋರಿಸ್ತೀವಿ ಅವ್ರಿಗೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಾಹೇಬ್ರೆ, ಒಬ್ರು ಮಹಿಳಾ ರೈತ ಹೋರಾಟಕ್ಕೆ ಬಂದಿರೋ ಒಬ್ರು ಮಹಿಳಾ ಸಿಬ್ಬಂದಿಗಳಿಲ್ಲ.